ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಕೊನೆಯ ಅಭ್ಯಾಸ ಕಂಡುಹಿಡಿಯಿರಿ ಪೇಜ್ ನಂಬರ್ 20-21ರಲ್ಲಿರುವಂತಹ ಒಂದು ಪೇಜ್ ನಂಬರಲ್ಲಿರುವಂತಹ ಲೆಕ್ಕಗಳನ್ನು ಸಾಲ್ವ್ ಮಾಡೋಣ. ಸೊ ನಾನು ಆಲ್ರೆಡಿ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ 1ರಿಂದ 6ನೇ ಒಂದು ಕ್ವಶನ್ಸ್ 6ರವರೆಗೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ. ಸೊ ಬನ್ನಿ ನಾವು ನೆಕ್ಸ್ಟ್ 7ನೇ ಕ್ವಶನ್ ಅನ್ನು ಓದೋಣ. ಸೊ ನಿಮಗೆ ನನ್ನ ಹಳೆಯ ವಿಡಿಯೋಸ್ಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಅದರೊಳಗಡೆ ಹೋಗಿ ಚೆಕ್ ಮಾಡಿ. ಒಂದು ಕ್ಯಾಲ್ಕುಲೇಟರ್ನಲ್ಲಿ 10,000 100ರ ಗುಂಡಿಗಳು ಮಾತ್ರ ಇವೆ. ಮುಂದಿನ ಸಂಖ್ಯೆಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು. ಸೊ ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದೆ, ಆ ಕ್ಯಾಲ್ಕುಲೇಟರ್ಲಿ ಬರೀ 10,000 ಇದೆ ಮತ್ತು 100 ಇದೆಯಂತೆ. ಸೊ ಇದು ಬರಬೇಕು ಅಂತ ಅಂದರೆ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನೋಡಬಹುದು. ಓಕೆ, ಸೊ 20,800 ಇದೆ. ಸೊ 10,000ದ ಒಂದು ಬಟನ್ನು ಪ್ರೆಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು 10,000ದ 2 100ರ 8 20,800 ಆಯಿತು. ಸೊ ನಮ್ಮ ಹತ್ರ ಇರೋದು 10,000ದಷ್ಟೇ ಬಟನ್, 100ರ ಒಂದು ಬಟನ್ ಇದೆ. ಸೊ ಬನ್ನಿ 92 ಅಂತ ಅಂದರೆ 10,000ನ 9 ಸಲ ಬಟನ್ ಪ್ರೆಸ್ ಮಾಡೋದು, 21 ಸಲ 100ನ್ನ ಬಟನ್ ಪ್ರೆಸ್ ಮಾಡೋದು. ಸೊ ನೆಕ್ಸ್ಟ್ 1,20,500 12 ಸಲ 10,000 ಬಟನ್ನು, 5 ಸಲ 100 ಬಟನ್. 65,30,000 ಅಂತಂದರೆ 653 ಸಲ 10,000 ಬಟನ್ ಒತ್ಬಿಡಿ ಸಿಂಪಲ್ ಆಗಿ. ಓಕೆ, ನೆಕ್ಸ್ಟ್ ಮತ್ತೆ ನೀವು ಬೇರೆ ಥರನೂ ಮಾಡಬಹುದು. ಸೊ ಅದು ಅಲ್ಲಿ ಚಾನ್ಸಸ್ ಇರುತ್ತೆ, ನೀವು ಬೇರೆದು ಬರಿಬೋದು. 70,25,700 702 ಸಲ 10,000, ನೆಕ್ಸ್ಟ್ 57 ಸಲ 100. ಸೊ ನಾವಿಲ್ಲಿ 2 ಬಟನ್ ಯೂಸ್ ಮಾಡಿರೋದು, ಅದುವೇ 10,000ದ್ದು ಮತ್ತು 100ರ ಒಂದು ಬಟನ್. ಓಕೆ, ನೆಕ್ಸ್ಟ್ 8ನೇ ಲೆಕ್ಕ, ಅದುವೇ ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ. ಸೊ ಬನ್ನಿ ನೋಡೋಣ. ಸೊ ಫಸ್ಟು ನಾನು ನನ್ನ ಒಂದು ಹಳೆಯ ವಿಡಿಯೋಸ್ಗಳಲ್ಲಿ ಟ್ರಿಕ್ ಹೇಳ್ಕೊಡಿದ್ದೀನಿ. ಫಸ್ಟು ನಾವೇನು ಮಾಡಬೇಕು, ಎಷ್ಟು ಲಕ್ಷಗಳು ಸೇರಿದ್ರೆ 1 ಬಿಲಿಯನ್ ಆಗುತ್ತೆ ಅಂತಂದರೆ 1 ಬಿಲಿಯನ್ ಬರ್ಕೊಳ್ಳೋಣ. 1 ಬಿಲಿಯನ್ನಲ್ಲಿ 9 ಸೊನ್ನೆಗಳಿದೆ. ಈಗ ಎಷ್ಟು ಲಕ್ಷಗಳು ಅಂತ ಅಂದರೆ ಲಕ್ಷಕ್ಕೆ ಎಷ್ಟು ಸೊನ್ನೆ ಇರುತ್ತೆ, 5 ಸೊನ್ನೆ ಇರುತ್ತೆ. ಸೊ 5 ಸೊನ್ನೆನ ನಾವು ಕವರ್ ಮಾಡೋಣ. ಹಾಗಾದರೆ ಉಳಿದಿದ್ದೆಷ್ಟು, 10,000. ಎಷ್ಟು, 10,000 ಅಂತ ಅಂದರೆ ಇಲ್ಲಿ ನಾವು ಬರಿಬೇಕು ಏನಂತ ಹೇಳಿಬಿಟ್ಟು, 10,000 ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ. ಓಕೆ, ಫೈನ್. ಇದು 8ನೇ ಕ್ವಶನಿಗೆ ಉತ್ತರ. ನೆಕ್ಸ್ಟ್ ಬರೋಣ 9ನೇ ಕ್ವಶನ್. ಸೊ ಬನ್ನಿ, 1ರಿಂದ 9ರವರೆಗಿನ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡ್ಗಳನ್ನು ನಿಮಗೆ ನೀಡಲಾಗಿದೆ. 1ರಿಂದ 9 ಇದೆಯಂತೆ. ಸಾಧ್ಯವಾದ ಮೊದಲನೇದಲ್ಲಿ ಸಾಧ್ಯವಾದ ಅತಿ ದೊಡ್ಡ ಮೊತ್ತ, ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರುತ್ತೆ. ಮುಂದೆ ನೀಡಿರುವ ಪ್ರತಿ ಬಾಕ್ಸ್ನಲ್ಲಿ ಒಂದೊಂದು ಕಾರ್ಡನ್ನು ಇಡಬೇಕಂತೆ. ಸೊ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ. ಓಕೆ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. ಸೊ ನಮಗೆ 2 ಸೆಟ್ ಕೊಟ್ಟಿದ್ದಾರಂತೆ. ಎಲ್ಲಿಂದ, 1ರಿಂದ 9ರವರೆಗೆ ಬರ್ಕೊಳ್ಳೋಣ. 1 2 3 4 5 6 7 8 9 ಮತ್ತು ಇನ್ನೊಂದು ಸೆಟ್ಟು 1 2 3 4 ಸೇಮ್ ಸೆಟ್ಟು 5 6 7 8 9. ಸೊ ಕೊಟ್ಟಿದ್ದಾರಲ್ವಾ. ಸೊ ನಾವೇನು ಮಾಡಬೇಕಪ್ಪ ಅಂತಂದರೆ, ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಇದನ್ನು ಬಳಸಿಬಿಟ್ಟು ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಬರಬೇಕು ಅಂತಂದರೆ ನಾವು ದೊಡ್ಡ ನಂಬರಿಂದ ಆ್ಯಡ್ ಮಾಡ್ಕೊಂಡು ಹೋಗೋಣ. ಫಸ್ಟ್ 9 ಇಲ್ಲಿ ಬರಿತೀನಿ. ಸೊ ಅದಾದಮೇಲೆ ನೆಕ್ಸ್ಟು 8 ಇಲ್ಲಿ ಬರಿತೀನಿ. ಸೊ ಪಕ್ಕ ಇನ್ನೊಂದು 8 ಬರಿಬೋದು, ಆದರೆ ಇಲ್ಲಿಂದನೂ ಸಹ ಒಂದು ದೊಡ್ಡ ಸಂಖ್ಯೆ ಆಗಬೇಕು, ಆವಾಗಲೇ ನಮಗೆ ಅದರ ಒಂದು ಮೊತ್ತ ಗರಿಷ್ಠ ಸಿಗೋದು. ಸೊ ಹಾಗಾಗಿಬಿಟ್ಟು ಈ 8ಅನ್ನು ಇಲ್ಲಿ ಬರಿತೀನಿ. ಓಕೆ, ಸೊ ನೀವು ಅನ್ಬೋದು ಒಂದು 9ಅನ್ನು ಇಲ್ಲಿ ಬರಿಬೋದಲ್ಲ ಅಂತ. ಇಲ್ಲಿ 99 ಆಗುತ್ತೆ, 99 ಲಕ್ಷ ಆಗುತ್ತೆ. ನಾನು ಒಂದು ವೇಳೆ ಇದೇ 9ಅನ್ನು ಇಲ್ಲಿ ಬರೆದ್ಬಿಟ್ಟು ಇಲ್ಲಿ 8 ಬರೆದ್ಬಿಟ್ರೆ ಅದು 98 ಲಕ್ಷ ಆಗುತ್ತೆ. ಸೊ ನಮಗೆ ಸಿಗೋದಿಲ್ಲ. ಹಾಗಾಗಿಬಿಟ್ಟು ಈ ರೀತಿಯಾಗಿ ಈಗ ಉಳಿದಿರೋದನ್ನು ಬರ್ಕೊಂಡು ಹೋಗ್ತೀನಿ. 6 5 4 ಇಲ್ಲಿ ಕೆಳಗಡೆ ಬಂದಾಗ ಅದೇ 8 6 5 4. ಈಗ ನಾನು ಕೂಡಿಸ್ಕೊಂಡು ಹೋಗ್ತೀನಿ. ಓಕೆ, ಫೈನ್. 4 4 8 5 5 10 6 6 12 13. ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಈ ರೀತಿ ಅಡಿಷನು ವಿಡಿಯೋ ಮಾಡ್ತಾ ಇರುವಾಗ ಅಡಿಷನಲ್ಲಿ ಅಥವಾ ಮಲ್ಟಿಪ್ಲಿಕೇಷನಲ್ಲಿ ಒಂದು ಸಿಂಪಲ್ ಆಗಿರುವಂಥ ಎರರ್ಸ್ ಬಂದರೆ
ಪ್ಲೀಸ್ ಅದನ್ನು ಕ್ಷಮಿಸ್ಬಿಡಿ, ಅದನ್ನು ಸರಿ ಮಾಡ್ಕೊಂಡು ಇದು ಮಾಡಿ. ಆಲ್ಮೋಸ್ಟ್ ನಾನು ಬಹಳ ಕೇರಾಗಿ ಮಾಡಿರ್ತೀನಿ, ಆದರೂ ಸಹ ನಾವು ಮನುಷ್ಯರೇ ಅಲ್ವಾ, ಸೊ ಮಷಿನ್ಸ್ ಅಲ್ಲ. ಸೊ ಎಕ್ಸಾಕ್ಟ್ ಆಗಿರೋಂಥ ಆನ್ಸರ್ಸನ್ನು ಕೊಡೋಕ್ಕೆ ಒಂದು ವೇಳೆ ಮಲ್ಟಿಪ್ಲಿಕೇಷನಲ್ಲಿ ಅಥವಾ ಕೂಡಿಸೋದು ಕಳೆಯೋದ್ರಲ್ಲಿ ಒಂದು ವೇಳೆ ಒಂದು 0 ಬಿಟ್ಟೆ ಅಂತ ಅಂದರೆ, ಜಸ್ಟ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು 50 ಬರೆಯುತ್ತಿರುವಾಗ 5 × 10 ಅಂತ ಬರೆದಿದ್ದೀನಿ, ಕೆಳಗಡೆ 5 ಬರೆದು ಬಿಟ್ಟಿದ್ದೀನಿ ಅದನ್ನು ವಿಸ್ತರಿಸಿ ಬರೆಯುತ್ತಿರುವಾಗ. ಸೊ ಅದನ್ನು ಸಹ ಕಮೆಂಟ್ ಮಾಡಿದರು. ಸೊ ನನಗೆ ಏನು ಬೇಜಾರಿಲ್ಲ, ಅದನ್ನು ನೀವು ನೋಡಿದ್ರಲ್ಲ ಅಷ್ಟೇ ಸಾಕು. ಅದೇ ನನಗೆ ಇಂಪಾರ್ಟೆಂಟು, ಸರಿ ಬರೆಯೋದೇ ಇಂಪಾರ್ಟೆಂಟು. ಸೊ ಅದರೊಳಗಡೆ ಏನಾದರೂ ಅಂತಹ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಆದಾಗ ಅಥವಾ ತಪ್ಪುಗಳಾದಾಗ ಪ್ಲೀಸ್ 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 ಕ್ಷಮಿಸಿಬಿಡಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. 6 6 12 1 * 13 1 7 7 14 1 15 1 8 8 16 17 1 9 1 10 ಮತ್ತು 9 1 10. ಓಕೆ, ಇಷ್ಟು ನಂಬರ್ ಸಿಕ್ತು. ಇದಕ್ಕಿಂತ ಮತ್ತೆ ದೊಡ್ಡ ನಂಬರ್ ಯಾವುದು ನೀವು ಹೇಗಾದರೂ ನೀವು ಚೇಂಜ್ ಮಾಡ್ಕೊಂಡು ರಫೇಲ್ ಮಾಡಿ ನೋಡಿ. ಸೊ ಬಟ್ ಇದಕ್ಕಿಂತ ದೊಡ್ಡ ನಂಬರ್ ಸಿಗೋದಿಲ್ಲ. ಓಕೆ, ಬರೋಣ ಈಗ ನೆಕ್ಸ್ಟು. ಎರಡನೇ ಒಂದು ಇದು ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರಬೇಕಂತೆ. ಅತಿ ಕನಿಷ್ಠ ಸಂಖ್ಯೆಯನ್ನು ನೋಡ್ಕೊಂಡು ಹೋಗೋಣ. ಸೊ ಕನಿಷ್ಠ ಸಂಖ್ಯೆ ಅಂತ ಅಂದರೆ ನಾವು 1ರಿಂದ ಸ್ಟಾರ್ಟ್ ಮಾಡ್ತೀವಲ್ವಾ. ಸೊ ಇಲ್ಲಿ 1 1 ಬರೀತೀವಿ, 1 1 ಬರೆದ್ವಿ. ನೆಕ್ಸ್ಟು 2 2 ಬರೆದ್ವಿ. ಚಿಕ್ಕದ್ರಿಂದ ಹೋಗ್ತಾ ಇದ್ದೀವಿ. ಕನಿಷ್ಠ ಸಂಖ್ಯೆಯ ಒಂದು ವ್ಯತ್ಯಾಸ ನಮಗೆ ಸಿಗಬೇಕು ಅಂತಂದರೆ ಇದನ್ನು ಮಾಡಿ. ಈಗ ನಾನಿಲ್ಲಿ ಬೇರೆ ನಂಬರನ್ನು ಬರ್ತೀನಿ, ಅದಕ್ಕೆ ನಾನು ಒಂದು ರೀಸನ್ ಕೊಡ್ತೀನಿ ಏನು ಅಂತ ಹೇಳಿಬಿಟ್ಟು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾನೀಗ 2 ಅಂಕಿಯ ದೊಡ್ಡ ಸಂಖ್ಯೆ ಜೊತೆಗೆ 1 ಅಂಕಿಯ ದೊಡ್ಡ ಸಂಖ್ಯೆಯನ್ನು ನಾನು ಕಳೆದಾಗ ಆನ್ಸರ್ ಎಷ್ಟು ಬರುತ್ತೆ? 90 ಬರುತ್ತೆ. ಅದೇ 2 ಅಂಕಿಯ ಚಿಕ್ಕ ಸಂಖ್ಯೆ ಜೊತೆಗೆ 1 ಅಂಕಿಯ ಚಿಕ್ಕ ಸಂಖ್ಯೆ, ಆಯಿತಾ, ಇದು ದೊಡ್ಡ ದೊಡ್ಡ ಸಂಖ್ಯೆನೇ ತೊಗೊಂಡಿದ್ದೀನಿ, ಚಿಕ್ಕ ಸಂಖ್ಯೆ ತೊಗೊಂಡಿದ್ದೀನಿ, ಇದರ ಆನ್ಸರು 9 ಬರುತ್ತೆ. ಅದೇ ನಾನು 2 ಅಂಕಿಯ ಚಿಕ್ಕ ಸಂಖ್ಯೆ ಜೊತೆಗೆ ದೊಡ್ಡ ಸಂಖ್ಯೆಯನ್ನು ಕಳೆದಾಗ, ಉದಾಹರಣೆಗೆ 1 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಕಳೆದಾಗ 10ರಲ್ಲಿ 9 ಕಳೆದ್ರೆ 1 ಬರುತ್ತೆ. ಆವಾಗ ಕನಿಷ್ಠ ವ್ಯತ್ಯಾಸ ಎಲ್ಲಿ ಬರ್ತಾ ಇದೆ? ಈ ಒಂದು ಮೆಥಡನ್ನು, ರೂಲ್ಸನ್ನು ಚೇಂಜ್ ಮಾಡಿ. ಸೊ ನಾನಿಲ್ಲಿ ಅದೇ ಮಾಡಿರೋದು. ಇಲ್ಲಿ ಚಿಕ್ಕ ಸಂಖ್ಯೆಗಳನ್ನು ಬರೆದು ಈಗ ಕೆಳಗಡೆ ದೊಡ್ಡ ಸಂಖ್ಯೆಗಳನ್ನು ನಾನು ಕಳೆದೆ ಅಂತ ಅಂದರೆ ಆವಾಗ ನನಗೆ ವ್ಯತ್ಯಾಸ ಕನಿಷ್ಠದಾಗಿರುತ್ತೆ. ಸೊ ಎಷ್ಟು ದೊಡ್ಡ ಸಂಖ್ಯೆಯಿಂದ ಹೋಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಇಲ್ಲಿ ಉತ್ತರ ಎಷ್ಟಾಗುತ್ತೆ ಕಳೆಯೋದ್ರೊಳಗಡೆ ನೋಡೋಣ. ಸೊ ಇಲ್ಲಿ 7, ಇಲ್ಲಿ 4, ಇಲ್ಲಿ 4, ಇಲ್ಲಿ 2, ಇಲ್ಲಿ 2, ಇಲ್ಲಿ 0, ಇಲ್ಲಿ 1, ಇಲ್ಲಿ ನಾವು ಕಳೆದಿರೋದು. ಓಕೆ, ಇಲ್ಲಿ ನಾವು ಕೂಡಿಸಿರೋದು. ಅವರೇ ಹೇಳಿದ್ದಾರೆ ಮೊತ್ತ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯತ್ಯಾಸ ಅಂತ ಕೊಡಿ. ಇದು ಬಹಳ ಚಿಕ್ಕದಾದ ಸಂಖ್ಯೆ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ರೀತಿಯಾದಂಥ ಬಾಕ್ಸ್ಗಳನ್ನು ನೀವು ಹಾಕ್ಕೊಬೇಕು. ನಿಮಗೆ ಕೆಲವು ಸಂಖ್ಯಾ ಕಾರ್ಡ್ಗಳನ್ನು ನೀಡಲಾಗಿದೆ. 4,000, 13,000, 300, ದೆನ್ 70,000, 1,50,000, 25. ಈ ಕಾರ್ಡುಗಳನ್ನು ಬಳಸಿ ಮುಂದೆ ನೀಡಿರುವ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಸಮೀಪದ ಸಂಖ್ಯೆಗಳನ್ನು ಪಡೆಯಿರಿ. ಇದಕ್ಕಾಗಿ ನೀವು ಯಾವುದೇ ಗಣಿತದ ಮೂಲಕ್ರಿಯೆ ಅಂದರೆ ಕೂಡಿಸ್ಬೋದು, ಕಳಿಬೋದು, ಗುಣಿಸ್ಬೋದು, ಭಾಗಿಸ್ಬೋದು, ಯಾವುದೇ ಮೂಲಕ್ರಿಯೆಗಳನ್ನು ಬಳಸಬಹುದು. ನಿರ್ದಿಷ್ಟ ಸಂಖ್ಯೆಯನ್ನು ಮಾಡಲು ಪ್ರತಿ ಕಾರ್ಡನ್ನು 1 ಬಾರಿ ಮಾತ್ರ ಉಪಯೋಗಿಸಬಹುದು. ಇದು ಇಂಪಾರ್ಟೆಂಟು. ಒಂದು ಕಾರ್ಡನ್ನು 1 ಬಾರಿ ಅಷ್ಟೇ ಯೂಸ್ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 1,10,000ನ 4,000 ತೊಗೊಂಡಿದ್ದಾರೆ, ಇದು ಆಯಿತು, ಫಿನಿಶು. ನೆಕ್ಸ್ಟ್ 20 × 20 + 5 25 ಆಯಿತು. ಸೊ 20 ತೊಗೊಂಡಿದ್ದಾರೆ, 5 ಯಾವ ರೀತಿ ಆದರೂ ತೊಗೊಬೋದು, 25. ನೆಕ್ಸ್ಟ್ 13,000 ತೊಗೊಂಡಿದ್ದಾರೆ, 1,13,000 ಆಯಿತು. ಅದೇ ರೀತಿ ಉಳಿದ 4ಗಳನ್ನು ನೋಡೋಣ. ಸೊ ಏನಿದೆ ಅಂತ ಹೇಳಿಬಿಟ್ಟು, ಎಯನ್ನು ಸಮೀಪದ ಸೇಮ್ ಬರಬೇಕು ಅಂತ ಇಲ್ಲ, ಸಮೀಪದ ಬಂದರೂ ನಡೆಯುತ್ತೆ. ಎಯನ್ನು ಅವ್ರು ಕೊಟ್ಟಿದ್ದಾರಲ್ಲ, ಸೊ ನಾನು ಒಂಥರ ಮಾಡಿದ್ದೀನಿ. ಇಲ್ಲಿ 70,000 ಮಾಡಿದ್ದೀನಿ, ಇಲ್ಲಿ 4,000 × 5 ಅಂದರೆ 5 4 20 20,000 ಆಯಿತು. 13,000, ಆಮೇಲೆ ಇಲ್ಲಿ 3 7 6 6,000. ಇದನ್ನಿಷ್ಟನ್ನು ಟೋಟಲ್ ಮಾಡಿದಾಗ 1,09,000. ಸೊ ಅವರಿಗೆ 1,13,000 ಬಂದಿದೆ, 3,000 ಹೆಚ್ಚು ಬಂದಿದೆ. ಓಕೆ, 1,10,000ದಲ್ಲಿ 3,000 ಹೆಚ್ಚು ಬಂದಿದೆ. ಇಲ್ಲಿ ನೋಡ್ರಿ, 1,10,000 ಅಂತೆ, 3,000. ನನಗದೇ 1,000 ಕಡಿಮೆ ಬಂದಿದೆ. ಓಕೆ, ಇದೇ ಸಮೀಪ. ಓಕೆ, ನೆಕ್ಸ್ಟ್ ಎರಡನೇದು 2,00,000 ಬರಬೇಕು. ಸೊ 1,50,000 ತೊಗೊಂಡಿದ್ದೀನಿ ಕಾರ್ಡು, 70,000 ತೊಗೊಂಡಿದ್ದೀನಿ. ಇವೆರಡರೂ ಸಹ ಗುಣಿಸ್ಬಿಟ್ಟು ಕಳೆದಿದ್ದೀನಿ. ಓಕೆ, ಇದೆಷ್ಟಾಗುತ್ತೆ? 20,000 ಆಗುತ್ತೆ. 70,000ದಲ್ಲಿ 20,000ನ ಕಳೆದ್ರೆ 50,000 ಆಯಿತು. 1,5 + 50,000 2,00,000 ಆಯಿತು. ನೆಕ್ಸ್ಟ್ 5,80,000 ಬರಬೇಕು. ಓಕೆ, ಬರತ್ತಾ ನೋಡೋಣ. ಇಲ್ಲಿ 70,000 × 5 ಮಾಡ್ಕೊಳ್ಳೋಣ. 7 5 35. ಓಕೆ, 3,50,000 ಆಯಿತು. 1,50,000 ಬಂದೆ, 5,00,000 ಆಯಿತು. ಸೊ ಇನ್ನು ಉಳಿದಿದ್ದು 80,000 ಬರಬೇಕು. 4,000 × 20 ಮಾಡಿದೆ, 80,000 ಬಂತು. 5,80,000 ಆಯಿತು. ಓಕೆ, ಫೈನ್. ನೆಕ್ಸ್ಟ್ ಡಿ ನೋಡೋಣ. 12,45,000 ಬರಬೇಕಂತೆ. ನನಗೆ 700 ಜಾಸ್ತಿ ಬಂದಿದೆ. ನೋಡೋಣ, ಅದು ಸಮೀಪದ್ದು. ನೀವು ಬೇಕಾದರೆ ಟ್ರೈ ಮಾಡ್ಬೋದು, ಇನ್ನೂ ಸಮೀಪದ ಬರುತ್ತೆ ಅಂತ ಅಂದರೆ ಟ್ರೈ ಮಾಡಿ. 70,000 × 20,000 ಅಂತ ಕೊಟ್ಟಿದ್ದಾರೆ. 7 2 14. ಸೊ ನೆಕ್ಸ್ಟು ಮೈನಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
14 ಲಕ್ಷ ಬಂದುಬಿಟ್ಟಿದೆ. ಸೊ 14 ಲಕ್ಷದಲ್ಲಿ ಇನ್ನು ನೆಕ್ಸ್ಟ್ ಕಡಿಮೆ ಮಾಡ್ಕೊಂಡು ಹೋಗ್ಬೇಕಲ್ವಾ, ಅದನ್ನು ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ವೇಳೆ 100 ಇರ್ತಿದ್ರೆ 100 ಲೆಸ್ ಮಾಡ್ತಿದ್ವಿ, ಬಟ್ 100 ಇಲ್ಲ ಇಲ್ಲಿ, ಹಾಗಾಗಿ 300 ಲೆಸ್ ಮಾಡಿದ್ವಿ, 12,45,700 ಬಂತು. ನೆಕ್ಸ್ಟನ್ನು ನೋಡೋಣ, ಎಷ್ಟು ಬರಬೇಕು? 20,90,800 ಬರಬೇಕು. ಬಟ್ ಇಲ್ಲಿ ನನಗೆ ಜಾಸ್ತಿ ಬಂದಿದೆ. ನೋಡೋಣ, ಇನ್ನೂ ನೀವು ಬೇರೆ ಬೇರೆ ಟ್ರೈ ಮಾಡಿ ನೋಡೋಣ. 1,50,000 ಇದನ್ನು ಮಾಡಿದ್ವಿ, ನೆಕ್ಸ್ಟ್ ಮೈನಸ್ ಮಾಡ್ಕೊಂಡು ಎಲ್ಲವನ್ನು ಸಹ ಮೈನಸ್ ಮಾಡ್ಕೊಂಡು ನೆಕ್ಸ್ಟ್ 21,60,000 ಒಂದೊಂದೇ ಮಾಡ್ಕೊಂಡು ಹೋಗಿರೋದು. ಮತ್ತೆ ನೀವು ನಾವು ಮೈನಸ್ ಪ್ಲಸ್ ಆಗುತ್ತಲ್ಲ, ಆ ಎಲ್ಲ ಒಂದು ಕ್ರಿಯೆಯನ್ನು ಮಾಡ್ಕೊಂಡು ಹೋಗ್ಬೇಡ್ರಿ. ಇಲ್ಲಿಂದ ಬಂದೆ, ನೆಕ್ಸ್ಟ್ 20 - 5 ಮಾಡಿಕೊಂಡೆ, ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಟೋಟಲ್ ಮಾಡಿದೆ, ಅದರೊಳಗೆ ಒಂದೇ ಕಲ್ಕೊಂಡು ಹೋದೆ. ಆ ರೀತಿಯಾಗಿ ಮಾಡಿ. ಓಕೆ, ಫೈನ್. ನೆಕ್ಸ್ಟ್, ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಸೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 ಮಿಲಿಮೀಟರ್ ದಪ್ಪ ಇದೆ. ಏಕತಾ ಪ್ರತಿಮೆ ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬಂದಿತ್ತು. ಯಾವಾಗ ಸೋಮಿನ ಬಿಲ್ಡಿಂಗ್ ಜೊತೆಗೆ ನಾವು ನೋಡಬೇಕಲ್ಲ ಹೈಟು, ಆವಾಗ ಬಂದಿತ್ತು. ಅದರ ಹೈಟ್ ಎಷ್ಟು? 180 ಮೀಟರ್ ಬರೆದಿದ್ದೀನಿ ನಾನು. ಸೊ ಬನ್ನಿ ನೋಡೋಣ. ಹಾಗಾದರೆ ಕ್ವಶನ್ ನಂಬರ್ ಬನ್ನಿ ಕ್ವಶನ್ ನಂಬರ್ 11 ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನಾಣ್ಯದ ದಪ್ಪ ಕೊಟ್ಟಿದ್ದಾರೆ. ಪ್ರತಿ ನಾಣ್ಯದ ದಪ್ಪ 1 ಮಿಲಿಮೀಟರ್. ಓಕೆ, ಪ್ರತಿ ಅಂತ ಬರೆದು ಬಿಡೋಣ. ಅಂದರೆ ಒಂದೊಂದು ನಾಣ್ಯದ ದಪ್ಪನೂ ಸಹ 1 ಮಿಲಿಮೀಟರ್ ಇದೆ. ಸೊ ಹಾಗಾದರೆ ನಮಗೆ ಏಕತಾ ಪ್ರತಿಮೆಯ ಹೈಟ್ ಗೊತ್ತು, ಎತ್ತರ ಗೊತ್ತು. ಎಷ್ಟು? 180 ಮೀಟರ್. ಸೊ ಈಗ ಇದು ಮಿಲಿಮೀಟರಲ್ಲಿದೆ, ಇದು ಮೀಟರಲ್ಲಿದೆ, ಬೇರೆ ಬೇರೆ ಯೂನಿಟ್ಸಲ್ಲಿದೆ. ಸೊ ನಾವು ಇದನ್ನು ಮಿಲಿಮೀಟರಿಗೆ ತೊಗೊಂಬರೋಣ. ಸೊ ನಮಗೆ ಗೊತ್ತುಂಟು ಏನಂತ ಹೇಳಿಬಿಟ್ಟು, ಮೀಟರಿಂದ ಮಿಲಿಮೀಟರಿಗೆ ಬರಬೇಕು ಅಂತ ಅಂದರೆ 1 ಮೀಟರ್ = 1000 ಮಿಲಿಮೀಟರ್ ಅಲ್ವಾ? 1000ದಿಂದ ಗುಣಿಸೋಣ. ಸೊ ಎಷ್ಟಾಗುತ್ತೆ? 80 1,80,000 ಮಿಲಿಮೀಟರ್. ಓಕೆ, ಇಲ್ಲಿ ರೀಸನ್ ಬೇಕಾದರೆ ಬರೀತೀನಿ. 1 ಮೀಟರ್ = 1000 ಮಿಲಿಮೀಟರ್. ಓಕೆ, ನೆಕ್ಸ್ಟ್ ಬರೋಣ. ಹಾಗಾದರೆ ಇಲ್ಲೇ ಅರ್ಥ ಆಗ್ಬಿಡ್ತು ಏನಂತ ಹೇಳಿಬಿಟ್ಟು, ಒಂದು ನಾಣ್ಯದ ದಪ್ಪ 1 ಮಿಲಿಮೀಟರ್ ಆಗಿದ್ದರೆ 1,80,000 ಮಿಲಿಮೀಟರ್ ಇರುವ ಎತ್ತರದ ಏಕತಾ ಪ್ರತಿಮೆಗೆ ಬೇಕಾಗಿರುವಂತಹ ನಾಣ್ಯಗಳಿಗೆ ಅಂತ ಅಂದರೆ ಇಷ್ಟು ನಾಣ್ಯಗಳು ಬೇಕು ಅಂತ. ಆದರೆ ನಾವು ಆ ರೀತಿಯಾಗಿ ಬರೆಯೋಗಿಲ್ಲ, ಕಂಟಿನ್ಯೂ ಸ್ಟೇಟ್ಮೆಂಟಲ್ಲಿ ಬರೀಬೇಕು. ಏನಂತ ಹೇಳಿಬಿಟ್ಟು, ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಬೇಕಾಗುವ ನಾಣ್ಯಗಳು. ಒಂದ್ರ ಮೇಲೆ ಒಂದು ಇಟ್ಕೊಂಡು ಕೂತ್ಕೊಂಡ್ರೆ ಬೇಕಾಗುವ ನಾಣ್ಯಗಳು ಅಂತ ಅಂದು ನಾವು 1,80,000 ಬರೆದ್ಬಿಟ್ಟು, ಯಾಕಂತಂದರೆ ಇದನ್ನು ನಾವು ಹೈಟಲ್ಲಿ ಬರಿತಾ ಇದ್ದೀವಿ. ಇದು ಎಷ್ಟು ಎತ್ತರವನ್ನು ನಾವು ಕಂಡುಹಿಡ್ತಿರೋದು. ಸೊ ಅದನ್ನು 1 ಮಿಲಿಮೀಟರ್ ದಪ್ಪದ್ದು 1,80,000 ಡಿವೈಡೆಡ್ ಬೈ 1 ಅಂತ ಹೇಳಿಬಿಟ್ಟು ಮಾಡಿದ್ರೆ ಮತ್ತೆ 1,80,000 ನಾಣ್ಯಗಳು ಬೇಕಾಗುತ್ತವೆ. ಇದು ಯಾಕೆ 1 ಅಂತ ಹೇಳಿಬಿಟ್ಟು ಬರದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಒಂದು ವೇಳೆ ಈ ಜಾಗದಲ್ಲಿ 1 ಇರಲಿಲ್ವಾ, ಪ್ರತಿ ನಾಣ್ಯದ ದಪ್ಪ 2 ಮಿಲಿಮೀಟರ್ ಇತ್ತು ಅಥವಾ 5 ಮಿಲಿಮೀಟರ್ ಇತ್ತು ಅಂತಂದರೆ ನಾವು ಅವಾಗ ಏನು ಮಾಡಬೇಕು? ಮಿಲಿಮೀಟರ್ ಮಾತ್ರ ಇದೇ ರೀತಿ ಕಂಡುಹಿಡಿಯೋದು. ಇಲ್ಲಿ ಏನು ಚೇಂಜಸ್ ಇಲ್ಲ, 1000ದಿಂದ ಗುಣಿಸಬೇಕು, ಮೀಟರಿಂದ ಮಿಲಿಮೀಟರಿಗೆ ಕನ್ವರ್ಟ್ ಮಾಡಬೇಕು. ಬಟ್ ಎಷ್ಟು ಬೇಕು ಅಂದಾಗ ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ವ, 2 ಮಿಲಿಮೀಟರ್ ಇದ್ದರೆ 5 ಮಿಲಿಮೀಟರ್ ಇದೆ, ಅಷ್ಟರಿಂದ ನಾವು ಇಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. ಸೊ ನಾನು ಇಷ್ಟಕ್ಕೆ ಇಲ್ಲಿ ಬರದೆ ಅಂತ ಅಂದರೆ ನೀವು ಇದೇ ಆನ್ಸರ್ ಅಂದ್ಕೊಂಡು ಪ್ರತಿ ಸಲ 1 ಮಿಲಿಮೀಟರ್ ಕೊಡಬೇಕಲ್ಲ ಮಕ್ಕಳ. ಸೊ ನಿಮಗೆ 5 ಮಿಲಿಮೀಟ್ರು, 2 ಮಿಲಿಮೀಟ್ರು ಅಥವಾ 10 ಮಿಲಿಮೀಟರ್ ಚೇಂಜ್ ಆದರೆ ಅದಕ್ಕೋಸ್ಕರ ಇಲ್ಲಿ ನಾನು 1 ತೋರಿಸಿದ್ದೀನಿ. ಎಷ್ಟು ಮಿಲಿಮೀಟರ್ ಇದೆಯೋ ಅದರಿಂದ ಭಾಗಿಸಿದಾಗ ನಮಗೆ ಉತ್ತರ ಸಿಗುತ್ತೆ. ಇದಿಷ್ಟು ನಾಣ್ಯಗಳು 1 ಇರೋದ್ರಿಂದ ಸೊ ಸೇಮ್ ನಮಗೆ ಆನ್ಸರ್ ಬಂದಿದೆ, ನಾಣ್ಯಗಳು ಬೇಕಾಗುತ್ತೆ ಅಂತ ಹೇಳಿ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 12. ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರ್ತವೆ. ಅವುಗಳು ಹಲವಾರು ಸಮುದ್ರಗಳಿಗೆ ವಲಸೆ ಹೋಗ್ತವಂತೆ. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 900ರಿಂದ 1000 ಕಿಲೋಮೀಟರ್ವರೆಗೆ ಚಲಿಸಬಲ್ಲವು. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವ ಒಂದು ಟ್ರಿಪ್ ಸುಮಾರು 12,000 ಕಿಲೋಮೀಟರ್. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತಹ ಎಷ್ಟು ಟ್ರಿಪ್ಗಳನ್ನು ಮಾಡಬೇಕಾಗತ್ತೆ?
ಸೊ ನಮಗೆ ಇಲ್ಲಿ ಬೇಕಾಗಿರೋದೇನು ಗೊತ್ತಾ, ಪೆಸಿಫಿಕ್ ಸಮುದ್ರದ ಅದನ್ನು ದಾಟಬೇಕು ಅಂತಂದರೆ ಅದನ್ನು ಯಾವ ರೀತಿಯಾಗಿ ಅದು ದಾಟತ್ತೆ. ಹೀಗೆ ಪೆಸಿಫಿಕ್ ಸಮುದ್ರ ಇದ್ದರೆ ಅದು ಹಿಂಗೆ ದಾಟತ್ತೋ, ಹಿಂಗೆ ದಾಟತ್ತೋ, ಹೀಗೆ ದಾಟತ್ತೋ, ಹೀಗೆ ದಾಟತ್ತೋ, ಹೇಗೆ ದಾಟತ್ತೋ, ಒಟ್ಟು ದಾಟಬೇಕು ಅಲ್ವಾ ಕಾನ್ಸೆಪ್ಟು, ಹೇಗೆ ದಾಟತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸದ್ಯಕ್ಕೆ ಅವರು 12,000 ಕಿಲೋಮೀಟರ್ನೇ ನಾವು ಮಾದರಿಯಾಗಿ ತೊಗೊಂಡು ಹೋದರೆ, ಸೊ ಇಲ್ಲಿ ನಮಗೆ ಕೊಟ್ಟಿಲ್ಲ ಏನು ಪೆಸಿಫಿಕ್ ಮಹಾಸಾಗರದ ಏನಿದೆ ವೆಡ್ತ್ ಏನಿದೆ ಅದನ್ನು ಕೊಟ್ಟಿಲ್ಲ. ಸೊ ಹಾಗಾಗ್ಬಿಟ್ಟು ನಾವೇನು ಮಾಡಬೇಕಪ್ಪ ಅಂತಂದರೆ, ಸದ್ಯಕ್ಕೆ ಇಲ್ಲಿ 12,000 ಕಿಲೋಮೀಟರ್ ಕೊಟ್ಟಿದ್ದಾರಲ್ಲ ಅದನ್ನೇ ನಾವು ತಗೊಳ್ಳೋಣ. ಸೊ ಒಟ್ಟು ದೂರ 12,000 ಕಿಲೋಮೀಟರ್. ಓಕೆ, ಹಾಗಾದರೆ ಕ್ರಮಿಸಿದ ದೂರ ಒಂದು ದಿನಕ್ಕೆ ಎಷ್ಟಂತೆ, 900ರಿಂದ 1000 ಕಿಲೋಮೀಟರ್. ಈ ಕಡೆ 900 ಹೇಳಿಲ್ಲ, 1000 ಕಿಲೋಮೀಟರ್ ಹೇಳಿಲ್ಲ. ಸೊ ನಾವು ಎರಡನ್ನೂ ನೋಡೋಣ. 900ರಿಂದ 1000 ಕಿಲೋಮೀಟರ್ ಅನ್ನೋದು ಒಂದು ದಿನದಲ್ಲಿ ಅದು ಕ್ರಮಿಸತ್ತಂತೆ. ಸೊ ಹಾಗಾದರೆ ಫಸ್ಟ್ 900 ಇಟ್ಟಾಗ ಎಷ್ಟು ಕ್ರಮಿಸತ್ತೆ ಅಂತ ನೋಡೋಣ. 900 ಕಿಲೋಮೀಟರ್ ಪ್ರತಿದಿನಕ್ಕೆ ಚಲಿಸಿದರೆ ಅದರ ಅಂದಾಜು ಅಂತಂದರೆ ಇಲ್ಲಿ 900 ಕಿಲೋಮೀಟರ್ ಪ್ರತಿ ದಿನಕ್ಕೆ ಚಲಿಸಿದ್ರೆ ಅದರ ಅಂದಾಜು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತೇಳಿ, ಒಂದು ದಿನಕ್ಕೆ ಎಷ್ಟು ಚಲಿಸುತ್ತೆ ಅಂತ ಹೇಳಿ. ಸೊ ಈ 12,000 ಬರೆದುಬಿಟ್ಟು ನಾವು 900ನ್ನು ಡಿವೈಡ್, ಈ 2 0ಗೆ 2 0 ಹೋಯಿತು, ಇದು 4 0, ಇದು 3 ಮತ್ತೆ ಇದನ್ನು ಇದು ಮಾಡಿದ್ರೆ ಹೊಡೆದ್ರೆ 13.3 ದಿನಗಳು ಬರುತ್ತೆ. ಅಂದರೆ 900 ಕಿಲೋಮೀಟರ್ ಸ್ಪೀಡಲ್ಲಿ ಅದು 900 ಕಿಲೋಮೀಟ್ರು ಅಂತ ಅವರು 2 ನಂಬರ್ಸ್ ಕೊಟ್ಟಿರೋದ್ರಿಂದ ಒಂದು ದಿನಕ್ಕೆ ತಗೊಂಡ್ರೆ ಅದು 13.3 ದಿನಗಳು ನಡೆಯುತ್ತೆ. 900 ಕಿಲೋಮೀಟ್ರನ್ನ ಹೋಗುತ್ತೆ. ಓಕೆ, ಹಾರತ್ತೆ. ಓಕೆ ಫೈನ್. ನೆಕ್ಸ್ಟ್ ಈಗ 1000 ನೋಡೋಣ. ಇದೇ ರೀತಿ 1000 ಕಿಲೋಮೀಟರ್ ಪ್ರತಿದಿನಕ್ಕೆ, ಅಂದರೆ ಇಲ್ಲಿ 900 ಕಿಲೋಮೀಟರ್ ಪ್ರಯಾಣಿಸಿದ್ರೆ ಸುಮಾರು 13.3 ದಿನಗಳು, ಪ್ರಯಾಣಿಸೋಕ್ಕೆ 13.3 ದಿನಗಳು ಬೇಕು. ಈಗ ನಾವು ಒಂದು ದಿನಕ್ಕೆ ಪ್ರತಿದಿನಕ್ಕೆ 1000 ಕಿಲೋಮೀಟರ್ ಕ್ರಮಿಸಿದರೆ, ಅಂದರೆ ಚಲಿಸಿದರೆ ಅಥವಾ ಕ್ರಮಿಸಿದರೆ ಅಂದಾಜು ದಿನಗಳ ಸಂಖ್ಯೆ, ಅಂದಾಜು ದಿನಗಳನ್ನು ಹುಡುಕ್ತಾ ಇರೋದು ನಾವು. ದಿನಗಳ ಸಂಖ್ಯೆ ಈಸ್ ಈಕ್ವಲ್ ಟು, ಮತ್ತೆ ಅದೇ ರೀತಿ ಮಾಡೋಣ, 12,000 ಡಿವೈಡೆಡ್ ಬೈ 1000ದಿಂದ ಮಾಡೋಣ. ಓಕೆ, ಎಷ್ಟು ಇತ್ತು? 12 ದಿನಗಳಾಯಿತು. ಈಗ ನಮಗೆ 900 ಕಿಲೋಮೀಟರ್ ಹಾಕಿ ಚಲಿಸಿದ್ರೆ ಅದು 13.3 ದಿನ ತೊಗೊಳತ್ತೆ. 12,000 ಕಿಲೋಮೀಟರ್ ಹೋಗೋಕ್ಕೆ ಅದೇ 1000 ಕಿಲೋಮೀಟರ್ ಥರ ಅದು ಚಲಿಸಿದ್ರೆ 12 ದಿನಗಳು ಬೇಕಾಗುತ್ತೆ. ಹಾಗಾಗಿಬಿಟ್ಟು ನಾವು ಎರಡನ್ನೂ ಸೇರಿಸ್ಬೇಕಾಗತ್ತೆ. ಏನು ಅಂತ ಅಂದರೆ ಕಂಪ್ಲೀಟಾಗಿ 12,000 ಕಿಲೋಮೀಟರ್ ದೂರದ ಪ್ರಯಾಣವನ್ನು ಪೂರ್ಣಗೊಳಿಸಲು ಸುಮಾರು 12ರಿಂದ ಇಲ್ಲಿದೆ ಅಲ್ವಾ 13.3 ಅಂತ ಅಂದರೆ ನಾವು 13 ದಿನಗಳು ಅಂತಲೇ ಇದು ಮಾಡ್ಕೊಳ್ಳೋಣ, ಅಥವಾ 14 ದಿನ ಮಾಡ್ಕೊಳ್ಳೋಣ. 14 ದಿನಗಳು ಬೇಕಾಗುತ್ತದೆ. ಓಕೆ, ಅರ್ಥ ಆಯ್ತಾ? 12ರಿಂದ 14 ದಿನಗಳು ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಬಾಲ ಉಳ್ಳ ಗಾಡ್ವಿಟ್ ಹಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಓಕೆ, ಅದು ಅಲಸ್ಕಾದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ಅದರ ಪಯಣ 13ನೇ ಅಕ್ಟೋಬರ್ 2022ರಂದು ಆರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಪ್ರತಿ ಗಂಟೆ ಅದು ಕ್ರಮಿಸಿದ ಅಂದಾಜು ದೂರ, ಅಂದರೆ ಪ್ರತಿ ದಿನ ಕ್ರಮಿಸಿದ ಅಂದಾಜು ದೂರನೂ ಕಂಡುಹಿಡಿಬೇಕು. ಅಷ್ಟೇ ಅಲ್ಲದೆ ಪ್ರತಿ ಗಂಟೆ ಕ್ರಮಿಸಿದ ಅಂದಾಜು ದೂರವನ್ನು ಸಹ, ಅಂದರೆ ದಿನದ್ದು ಕ್ಯಾಲ್ಕುಲೇಟ್ ಮಾಡಬೇಕು, ಗಂಟೆದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಒಟ್ಟು ದೂರ ಅವರೇ ಕೊಟ್ಟಿದ್ದಾರೆ
13ನೇ ಕ್ವಶನಿಗೆ ಆನ್ಸರು. ಒಟ್ಟು ದೂರ ಎಷ್ಟಿದೆ? 13,560 ಕಿಲೋಮೀಟರ್ ಇದೆ. ಒಟ್ಟು ದಿನಗಳ ಸಂಖ್ಯೆನೂ ಕೊಟ್ಟಿದ್ದಾರೆ. ಒಟ್ಟು ದಿನಗಳ ಸಂಖ್ಯೆ ಭಾಳ ಈಸಿಯಾಗಿ ಸ್ಟೋರಿ ಥರ ನೋಡ್ಕೊಂಡು ಹೋದರೆ ಭಾಳ ಈಸಿಯಾಗಿ ಇದನ್ನು ಮಾಡಬಹುದು. ಸೊ ಹಾಗಾದರೆ ಒಂದು ದಿನದಲ್ಲಿ ಕ್ರಮಿಸಿದ ದೂರ, ಒಂದು ದಿನದಲ್ಲಿ ಕ್ರಮಿಸಿದ ದೂರ, ಸೊ 11 ದಿನದಲ್ಲಿ ಎಷ್ಟು ಕಿಲೋಮೀಟರ್ ಹೋದರೆ ಒಂದು ದಿನದಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದನ್ನು ನೋಡಬೇಕು. 13,560 ಜೊತೆಗೆ 11ನ್ನು ಡಿವೈಡ್ ಮಾಡಿದ್ರೆ ನಮಗೆ ಒಂದು ದಿನದ ಲೆಕ್ಕಾಚಾರ ಸಿಗುತ್ತೆ. ಅದುವೇ 1,232.72 ಕಿಲೋಮೀಟರ್ ಅಂದಾಜು ಇದು. ಓಕೆ ಫೈನ್, ಅಂದಾಜು ಅಂತ ಹೇಳ್ಬಿಟ್ಟು ಬರಿಬೇಕು ನೀವು ಎಲ್ಲ ಕಡೆ. ನೆಕ್ಸ್ಟ್, ಈ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ ನೋಡೋಣ. ಈಗ ಕ್ರಮಿಸಲು ತೆಗೆದುಕೊಂಡ ಸಮಯ 11 ದಿನಗಳು ಅಲ್ವಾ, ಇಂಟು 24 ಗಂಟೆ. ಓಕೆ, ಟೋಟಲ್ ಎಷ್ಟಾಯಿತು? 264 ಗಂಟೆಗಳಲ್ಲಿ ತಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರು ಕೇಳಿದ್ದಾರೆ, ಪ್ರತಿದಿನ ಕ್ರಮಿಸಿದ ದೂರ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗ್ಬಿಟ್ಟು ಪ್ರತಿದಿನ 264 ಗಂಟೆ ಅದು ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, 1 ಗಂಟೆಯಲ್ಲಿ ಕ್ರಮಿಸಿದ ದೂರ. 1 ಗಂಟೆಯಲ್ಲಿ ಕ್ರಮಿಸಿದ ದೂರ ಅಲ್ವಾ, ಎಷ್ಟು? ಸೊ 1 ಗಂಟೆಯಲ್ಲಿ ಅಂತ ಅಂದರೆ ನಮಗೆ ಫಸ್ಟ್ ಟೋಟಲ್ಲು 13,560. ಸೊ ಇಷ್ಟು ಗಂಟೆಗಳು ಇದಾವೆ ಅಂತ ಅಂದರೆ ನಾವಿನ್ನು ಇದನ್ನು ಡಿವೈಡ್ ಮಾಡೋಣ. 264 ಅಲ್ವಾ. ಈ ದೂರ ತೆಗೆದುಕೊಂಡ ಸಮಯ ಅಂತ ಅಂದರೆ 11 × 24 ಟೋಟಲ್. ಸೊ 1 ಗಂಟೆದು ಟೋಟಲ್ ಗಂಟೆಯಲ್ಲಿ ಸಿಕ್ಕಿದೆ ಅಂತಂದರೆ ಟೋಟಲ್ ಗಂಟೆಯಿಂದ ಈ ಕ್ರಮಿಸಿದ ದೂರವನ್ನು ನಾವು ಡಿವೈಡ್ ಮಾಡಿದ್ರೆ ನಮಗೆ 1 ಗಂಟೆದ ಸಿಗತ್ತೆ ಅಂದಾಜು. 51.36 ಕಿಲೋಮೀಟರ್ ಇದು ಸಹ ಅಂದಾಜು. ಹಾಗಾದರೆ ಈ ಪ್ರಯಾಣದಲ್ಲಿ 1 ಗಂಟೆಗೆ ಸರಾಸರಿ 51.36 ಕಿಲೋಮೀಟರ್ ದೂರವನ್ನು ಕ್ರಮಿಸಲಾಗಿದೆ. 2 ಆನ್ಸರ್ಸ್ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 14ನೇ ಕ್ವಶನ್ನು, ಲಾಸ್ಟ್, ಈ ಒಂದು ಪಾಠದ ಲಾಸ್ಟ್ ಕ್ವಶನಿಗೆ ಬಂದಿದ್ದೀವಿ. ಬಾಲ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4,500ರಿಂದ 6,000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಾರಂಭಿಸಿದೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8,850 ಮೀಟರ್ ಇದೆ. ವಿಮಾನ 10,000ದಿಂದ 12,000 ಮೀಟರ್ವರೆಗೆ ಹೋಗುತ್ತೆ. ಹಾಗಾದರೆ ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಎತ್ತರಗಳು ಎಷ್ಟು ಪಟ್ಟು? ಸೋಮುವಿನ ಕಟ್ಟಡ ನಿಮಗೆ ನೆನಪಿರಬಹುದು. ಇಲ್ಲಿ ಪೇಜ್ ನಂಬರ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಸೋಮು ನಿಂತ್ಕೊಂಡು ಹಾಯ್ ಅಂತ ಹೇಳ್ತಾ ಇದ್ದಾನೆ. ಈ ಕಟ್ಟಡದ ಮೀಟರ್ನ ನಾನು ಹೇಳಿದ್ದೆ ಏನಂತ ಹೇಳಿಬಿಟ್ಟು 40 ಮೀಟರ್, 4 ಮೀಟರ್ ಅಂತ ಹೇಳಿ 10 ಕಟ್ಟಡಗಳಿದ್ದಾವೆ, 40 ಮೀಟರ್ ಆಗುತ್ತೆ ಅಂತ ಹೇಳಿ. ಸೊ ಬನ್ನಿ ಅದನ್ನೇ ಎಲ್ಲ ಒಂದು ಸಂಖ್ಯೆ ಜೊತೆಗೂ ಸಹ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಬೇಕಂತೆ. ಸೊ ಕ್ವಶನ್ ನಂಬರ್ 14 ಫಸ್ಟ್ ಇಲ್ಲಿ ಬರೆಯೋಣ. ಸೋಮುವಿನ ಕಟ್ಟಡದ ಎತ್ತರ ಎಷ್ಟಿದೆ? 40 ಮೀಟರ್ ಇದೆ. ಹಾಗಾದರೆ ಫಸ್ಟು ನಾವೇನು ಮಾಡೋಣ? ಹದ್ದುಗಳ ಜೊತೆ ಕಂಪ್ಯಾರಿಸನ್ ಮಾಡೋಣ. ಒಂದು ಹದ್ದು, ಅದು ಯಾವುದು? ಬಾಲ್ಡ್ ಹದ್ದು ಅಂತ ಹೇಳಿದಾರಲ್ಲ, ಹದ್ದು ಹಾರುವ ಎತ್ತರ ಎಷ್ಟಂತೆ? 4,500 ಮೀಟರ್ನಿಂದ 6,000 ಮೀಟರ್ವರೆಗೆ ಹಾರತ್ತಂತೆ. ಸೊ ಹಾಗಾದರೆ ನಾವು ಕನಿಷ್ಠ ಅಂದಾಜು ಇದನ್ನು ನೋಡೋಣ, ಆಮೇಲೆ ಗರಿಷ್ಠನು ಇದನ್ನು ನೋಡೋಣ. ಕನಿಷ್ಠ ಅಂದಾಜನ್ನು ನೋಡಿದಾಗ ಸೊ ಏನಿಲ್ಲ, ಈ ನಂಬರ್ ಜೊತೆಗೆ ಸೋಮುವಿನ ಕಟ್ಟಡದ ಎತ್ತರವನ್ನು ಡಿವೈಡ್ ಮಾಡಿದ್ರೆ ಆಯಿತು. 112.5 ಓಕೆ ಮೀಟರ್. ಅದೇ ಗರಿಷ್ಠ ಅಂದಾಜಿಗೆ ಹೋದಾಗ 6,000ದಿಂದ 40 ಡಿವೈಡ್ ಮಾಡೋಣ, 150 ಮೀಟರ್. ಹಾಗಾದರೆ ಆದ್ದರಿಂದ ಅವ್ರು ಕೇಳ್ತಾ ಇದ್ದಾರೆ ಏನು? ಈಗ ಕಂಪ್ಯಾರಿಸನ್ ಬರಿಬೇಕು ನಾವು. ಆದ್ದರಿಂದ ಹದ್ದು ಸೋಮುವಿನ ಕಟ್ಟಡಕ್ಕಿಂತ ಸುಮಾರು, ಎರಡನ್ನೂ ಬರಿಬೇಕು, ಕನಿಷ್ಠ ಗರಿಷ್ಠ, ಇಲ್ಲಿಂದ ಇಲ್ಲಿವರೆಗೆ ಅಂತ ಅವರು ಕೊಟ್ಟಿದ್ದಾರಲ್ವ, ಇಲ್ಲಿಂದ ಇಲ್ಲಿವರೆಗೆ ಅಂತ. ಸೊ ನಾವು ಇಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಬೇಕು. 112.5 ಮೀಟರ್ರಿಂದ 150 ಮೀಟರ್, ಮೀಟರ್ ಏನು ಬೇಡ, ಪಟ್ಟು ಹೆಚ್ಚು ಎತ್ತರದಲ್ಲಿ
ಹಾರುತ್ತದೆ. ಓಕೆ, ಇದು ಮೊದಲನೇ ಪಾಯಿಂಟ್. ಇನ್ನು ನಾವು ಬಾರ್ಡ್ ಹದ್ದುಗಳಲ್ಲಿದ್ದೀವಿ. ನೆಕ್ಸ್ಟ್ ಕಂಪ್ಯಾರಿಸನ್ ಇರೋದು ಮೌಂಟ್ ಎವರೆಸ್ಟ್ ಜೊತೆಗೆ. ಸೊ ಬನ್ನಿ, ಎರಡನೇದು ಮೌಂಟ್ ಎವರೆಸ್ಟ್ ಎತ್ತರ. ಅವರೇ ಕೊಟ್ಟಿದ್ದಾರೆ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟಿದೆ? 8,850 ಮೀಟರ್ ಇದೆ. ಈಗ ಅದೇ ರೀತಿ ಮಾಡೋಣ. 8,850 ಮೀಟರ್ನ 40 ಮೀಟರ್ ಜೊತೆಗೆ ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ 221.25 ಮೀಟರ್ ಸಿಗುತ್ತೆ. ಆದ್ದರಿಂದ ಮತ್ತೆ ಇಲ್ಲಿ ಸ್ಟೇಟ್ಮೆಂಟ್ ಬರಿಬೇಕಾಗತ್ತೆ. ಮೌಂಟ್ ಎವರೆಸ್ಟ್ ಅಂತ ಬರಿತೀನಿ. ಸೋಮುವಿನ ಕಟ್ಟಡಕ್ಕಿಂತ ಸುಮಾರು 221 ಪಟ್ಟು ಹೆಚ್ಚಾಗಿದೆ ಹೈಟ್ನಲ್ಲಿ. ಓಕೆ, ನೆಕ್ಸ್ಟ್ ಬರೋಣ. ಯಾರ ಜೊತೆ ಕಂಪ್ಯಾರಿಸನ್? ವಿಮಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಮೌಂಟ್ ಎವರೆಸ್ಟ್ ಆಯಿತು, ವಿಮಾನ 10,000ದಿಂದ 12,000 ಮೀಟರ್. ಓಕೆ, ಬರೋಣ. ಹಾಗಾದರೆ ವಿಮಾನ ಹಾರುವ ಎತ್ತರ = 10,000 ಮೀಟರಿಂದ 12,800 ಮೀಟರ್ ಅಂತೆ. ಸೊ ಹೇಗೋ ಯೂನಿಟ್ಸ್ ಎಲ್ಲ ಮೀಟರಲ್ಲೇ ಇದೆ, ಸೋಮುವಿನ ಒಂದು ಕಟ್ಟಡನೂ ಮೀಟರಲ್ಲೇ ಇದೆ. ಸೊ ಕನಿಷ್ಠ ಅಂದಾಜು ನೋಡಿದಾಗ ಇಲ್ಲೂ ಸಹ ಕನಿಷ್ಠ ಗರಿಷ್ಠ ಇದೆಯಲ್ವಾ? ಕನಿಷ್ಠ ಅಂದಾಜು ನೋಡಿದಾಗ ಯಾವುದಾದ್ರೂ ಒಂದು ತೊಗೊಂಡು ಸಹ ಮಾಡ್ಬೋದು. ಅವರು ಇಲ್ಲಿಂದ ಇಲ್ಲಿವರೆಗೆ ಅಂತ ಕೊಟ್ಟಿದ್ದಾರಲ್ವಾ? ಸೊ ಹಾಗಾಗ್ಬಿಟ್ಟು ನಾವು ಕನಿಷ್ಠ ಅಂದಾಜು ತೊಗೊಂಡಾಗ 10,000 / 40 ಮಾಡಿದಾಗ 250 ಬರುತ್ತೆ. ಅದೇ ಗರಿಷ್ಠ ಅಂದಾಜು ನೋಡಿದಾಗ 12,800 ಕೊಟ್ಟಿದ್ದಾರೆ, /40 ಅಂತ ಕೊಟ್ಟಾಗ 320. ಸೊ ಕೊನೆಗೆ ನಾವು ಬರಿಬೇಕಾಗತ್ತೆ ಏನಂತ ಹೇಳಿಬಿಟ್ಟು. ಆದ್ದರಿಂದ ವಿಮಾನವು ಸೋಮುವಿನ ಕಟ್ಟಡಕ್ಕಿಂತ ಸುಮಾರು, ಏನು ಕನಿಷ್ಠ ಅಂದಾಜು ನೋಡಿದ್ರಲ್ವಾ, 250ರಿಂದ 320 ಪಟ್ಟು ಹೆಚ್ಚು ಎತ್ತರದಲ್ಲಿ ಹಾರುತ್ತದೆ ಅಲ್ವಾ? ಸೊ ಲಾಸ್ಟ್ ಕ್ವಶನಿಗೆ ಇಲ್ಲಿವರೆಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇದರೊಳಗಡೆ ಏನು ಡೌಟ್ಸ್ ಇದ್ದರೂ ಸಹ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಆಮೇಲೆ ಸಣ್ಣ ಪುಟ್ಟ ಒಂದು ವೇಳೆ ಡಿವಿಷನಲ್ಲಿ ಮಲ್ಟಿಪ್ಲಿಕೇಷನಲ್ಲಿ 0 ಮಿಸ್ ಆಯಿತು ಅಥವಾ ಬರೀತಿರುವಾಗ ಏನೋ ಒಂದು ಸ್ವಲ್ಪ ತಪ್ಪಾಯಿತು ಅಂತ ಅಂದರೆ ಪ್ಲೀಸ್ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.